ಸೆಷನ್ಸ್ ಕೋರ್ಟ್ ನಲ್ಲಿ ಇದ್ದಾರೆ ನಟ ದರ್ಶನ್. ಈಗಾಗಲೇ ನಟ ದರ್ಶನ್ ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಡಿಸ್ಚಾರ್ಜ್ ಪ್ರಕ್ರಿಯೆ ಇನ್ನೂ ಕೂಡ ಮುಗಿದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ ಸೆಷನ್ಸ್ ಕೋರ್ಟ್ ನಿಂದ ಇನ್ನು ಕೆಲವೇ ಕ್ಷಣದಲ್ಲಿ ತೆರಳುತ್ತಾರೆ. ಅಲ್ಲಿಂದ ಅವರು ನೇರವಾಗಿ ಬಿಜಿಎಸ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಬಿಜಿಎಸ್ ಹಾಸ್ಪಿಟಲ್ ನಲ್ಲಿ ಡಿಸ್ಚಾರ್ಜ್ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸುತ್ತಾರೆ. ಆಸ್ಪತ್ರೆಗೆ ಹೋಗಿ ಇನ್ನೂ ಕೂಡ ಅವರು ಕ್ಲೈಮ್ ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಪ್ರಕ್ರಿಯೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಆ ಒಂದು ಕ್ಲೈಮ್ ಆದ ನಂತರ ಡಿಸ್ಚಾರ್ಜ್ಗಳ ಎಲ್ಲ ರೀತಿಯಾದಂತಹ ಏನು ಪ್ರೊಸೀಜರ್ಸ್ ಇರುತ್ತೆ ಅವೆಲ್ಲವೂ ಕೂಡ ಮುಕ್ತಾಯ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ ಇನ್ಶೂರೆನ್ಸ್ ಇದ್ದಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ. ಎಲ್ಲ ಅಮೌಂಟ್ಗಳು ಬಂದ ನಂತರ ಇನ್ಶೂರೆನ್ಸ್ ಪ್ರಕ್ರಿಯೆಗಳು ಮುಗಿದ ಬಳಿಕ ಡಿಸ್ಚಾರ್ಜ್ ಅನ್ನ ಮಾಡಲಾಗುತ್ತೆ. ಅದಕ್ಕೆ ಬೇಕಂತ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಎಲ್ಲಿಗೆ ಹೋಗ್ತಾರೆ ನಟ ದರ್ಶನ್ ಅನ್ನುವಂತಹ ಕುತೂಹಲ ಅಂತೂ ಎಲ್ರಿಗೂ ಕೂಡ ಇದ್ದೇ ಇದೆ. ಯಾವ ಮನೆಗೆ ಹೋಗ್ತಾರೆ ಅವರು ಅಂತ ಹೇಳಿ. ಹಾಗಾಗಿ ಈಗ ಪೊಲೀಸರು ಕೂಡ ಅವರ ಮನೆಗಳಿಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಿ ಕೋರ್ಟ್ ಹಾಲ್ ನಲ್ಲಿ ನಟ ದರ್ಶನ್ ಯಾವ ರೀತಿಯಾಗಿದ್ರು ಅನಾರೋಗ್ಯದ ರೀತಿಯಲ್ಲಿ ಅವರು ಕೋರ್ಟ್ಗೆ ಬಂದಿರೋದನ್ನ ಕೂಡ ನಾವಿಲ್ಲಿ ತೋರಿಸಿದ್ವಿ. ಒಂದು ರೀತಿಯಲ್ಲಿ ಇನ್ನೂ ಕೂಡ ಬೆನ್ನು ನೋವು ಇದೆ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಆಸ್ಪತ್ರೆ ಕಡೆ ಬಂದ್ರು. ಅವರು ಶ್ಯೂರಿಟಿ ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಶ್ಯೂರಿಟಿ ಪ್ರಕ್ರಿಯೆ ಮುಗಿಸಿ ಈಗಾಗಲೇ ಸೆಷನ್ಸ್ ಕೋರ್ಟ್ ನಿಂದ ತೆರಳ್ತಾ ಇದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ಗೆ ದರ್ಶನ್ ತೆರಳುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯಾಗಿ ಈಗ ಪ್ರೊಸೀಜರ್ಗಳೆಲ್ಲ ಮುಗಿದಿದೆಯಾ, ಡಿಸ್ಚಾರ್ಜ್ಗೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಬಂದು ಈಗ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತಹ ಏನು ಪ್ರಕ್ರಿಯೆಗಳು ಇತ್ತು ಅವೆಲ್ಲವನ್ನ ಕೂಡ ಈಗ ಮುಗಿಸಿ ಅಲ್ಲಿಂದ ಹೊರಡ್ತಾ ಇದ್ದಾರೆ. ಇನ್ನು ಎಲ್ಲಿಗೆ ತೆರಳ್ತಾರೆ ನಟ ದರ್ಶನ್, ಯಾವ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಈಗಾಗಲೇ ಆರ್ ನಗರದಲ್ಲಿ ಮನೆ ಇದೆ. ಜೊತೆಗೆ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಕೂಡ ಇದೆ. ಅಲ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಯಾವಾಗ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ತೋ ಅವರು ನೇರವಾಗಿ ಆರ್ ನಗರದ ಮನೆಗೆ ಹೋಗ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆದ್ರೆ ಆ ನಂತರ ಎಲ್ಲವೂ ಕೂಡ ಅಲ್ಲಿ ಬದಲಾಗಿ ಹೊಸಕೆರೆಹಳ್ಳಿಯಲ್ಲಿರುವಂತಹ ತನ್ನ ಪತ್ನಿಯ ಮನೆಗೆ ಬಂದು ಅಲ್ಲಿ ಉಳ್ಕೊಂಡು ಆ ನಂತರ ಅವರು ಅಲ್ಲಿಂದನೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹಾಗಾಗಿ ಈಗ ನಟ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆದ ನಂತರ ಈಗ ಕೆಲವು ಕಡೆಗಳು ನಾವು ಗಮನಿಸ್ತೀವಿ, ಅಭಿಮಾನಿಗಳು ಮೊದಲೇ ಇಲ್ಲಿ ಬರಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಅಲ್ಲಿ ಹೋಗಿ ಜಮಾಯಿಸಿರ್ತಾರೆ. ಆದರೆ ಅವೆಲ್ಲವನ್ನ ಕಂಟ್ರೋಲ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ತಮ್ಮದೇ ಆದಂತಹ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಇರುವಂತಹ ಯಾವ ನಿವಾಸಕ್ಕೆ ಅವರು ಬರ್ತಾರೆ ಅಲ್ಲಿ ಈಗ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗುತ್ತೆ. ಈಗ ಬಿಜಿಎಸ್ ಆಸ್ಪತ್ರೆಗೆ ನಟ ದರ್ಶನ್ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕೋರ್ಟಲ್ಲಿ ಏನೆಲ್ಲ ಪ್ರೊಸೀಜರ್ಗಳನ್ನು ಮುಗಿಸಬೇಕು ಅವೆಲ್ಲವನ್ನು ಕೂಡ ಮುಗಿಸಿ ಸೆಷನ್ಸ್ ಕೋರ್ಟ್ನಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ತೆರಳ್ತಾರೆ. ಅವರು ನೇರವಾಗಿ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಹಾಗಾಗಿ ನಟ ದರ್ಶನ್ ಅಲ್ಲಿಂದ ಹಾಸ್ಪಿಟಲ್ಗೆ ಬಂದು ಡಿಸ್ಚಾರ್ಜ್ ಆಗುವಂತಹ ಪ್ರೊಸೀಜರ್ಗಳು ಅಲ್ಲೂ ಕೂಡ ಆಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ನಟ ದರ್ಶನ್ ಬೆನ್ನು ನೋವು ಅಂತ ಹೇಳಿ, ತೀವ್ರವಾದ ಬೆನ್ನು ನೋವು ಅಂತ ಹೇಳಿ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಸರ್ಜರಿಯನ್ನ ಮಾಡಿಸಿಕೊಳ್ಳದೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಇಲ್ಲಿವರೆಗೂ ಕೂಡ ಪಡ್ಕೊಂಡಿದ್ರು. ಫಿಸಿಯೋಥೆರಪಿಯ ಚಿಕಿತ್ಸೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ವಾದ ಪ್ರತಿವಾದಗಳು ನಡೆಯುವಾಗ ನ್ಯಾಯಾಧೀಶರು ಕೇಳ್ತಾರೆ ಸರ್ಜರಿ ಯಾವಾಗ ಅನ್ನುವ ಪ್ರಶ್ನೆಗೂ ಕೂಡ ಆಗ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಹೇಳ್ತಿದ್ರು. ಸೊ ಈಗ ನಟ ದರ್ಶನ್ ಅವರು ಸೆಷನ್ ಕೋರ್ಟ್ ನಿಂದ ಈಗ ಅಲ್ಲಿಂದ ಹೊರ ಬರ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಪ್ರೊಸೀಜರ್ ಕೂಡ ಇತ್ತು ಪಾಸ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ. ಆ ಎಲ್ಲ ಪ್ರೊಸೀಜರ್ಗಳನ್ನ ಮುಗಿಸಿಕೊಂಡು ಜೊತೆಗೆ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರೊಸೀಜರ್ಗಳಿತ್ತು, ಏನೆಲ್ಲ ಷರತ್ತುಗಳನ್ನ ಹಾಕಲಾಗಿತ್ತು, ಯಾವ ರೀತಿಯಾಗಿ ಈ ಒಂದು ಜಾಮೀನಿಗೆ ಬೇಕಾಗಿ ಅವರಿಗೆ ಆ ಒಂದು ವಿಧಿವಿಧಾನಗಳು ಇದೆಯಲ್ಲ ಅವೆಲ್ಲವನ್ನ ಮುಗಿಸ್ಕೊಳ್ಬೇಕಾಗಿತ್ತು. ಇವತ್ತು ಈಗ ಸೆಷನ್ಸ್ ಕೋರ್ಟ್ಗೆ ಆಗಮಿಸಿರುವಂತಹ ನಟ ದರ್ಶನ್ ಈಗ ಅಲ್ಲಿನ ಪ್ರೊಸೀಜರ್ಗಳನ್ನ ಮುಗಿಸಿಕೊಂಡು ತೆರಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವೀಗಾಗಲೇ ನಿಮಗೆ ತೋರಿಸ್ತಾ ಇದ್ದೀವಿ. ವಾಪಸ್ ಅವರು ಆಸ್ಪತ್ರೆಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಅಲ್ಲಿವರೆಗೂ ನಾವು ಗಮನಿಸ್ತಾ ಇರಬೇಕಾಗಿರೋದೇನು, ಇಲ್ಲಿ ಇಷ್ಟು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇದ್ದು ಫಿಸಿಯೋಥೆರಪಿಯನ್ನ ಮಾಡಿಸಿಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಸರ್ಜರಿ ಬೇಕೇ ಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಆದರೆ ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ನನಗೆ ಫಿಸಿಯೋಥೆರಪಿನೇ ಸಾಕು, ಆ ಚಿಕಿತ್ಸೆಯಲ್ಲೇ ನಾನು ಗುಣಮುಖನಾಗ್ತಾ ಇದ್ದೀನಿ, ಸರ್ಜರಿ ಬೇಡ ಅಂತ ಹೇಳಿ ಈಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ನಟ ದರ್ಶನ್. ಈಗ ಅವರ ಜೊತೆಗೇನೆ ಉಳಿದಂತಹ 6 ಜನ
ಆರೋಪಿಗಳಿಗೂ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 6 ಜನ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಕಿದೆ. ಇನ್ನು ಈಗಾಗಲೇ ಪವಿತ್ರ ಗೌಡ ಅವರಿಗೂ ಕೂಡ ಈ ಜಾಮೀನು ಸಿಕ್ಕಿದ್ದು ಅವರು ಕೂಡ ಈಗಾಗಲೇ ಜಾಮೀನಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ಮುಗಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಿಮಗೆ ನಾವೀಗ ತೋರಿಸ್ತಾ ಇರುವಂತಹ ದೃಶ್ಯ ಕೋರ್ಟ್ ಹಾಲ್ಗೆ ನಟ ದರ್ಶನ್ ಯಾವ ರೀತಿಯಾಗಿ ಬಂದರು, ನ್ಯಾಯಾಧೀಶರ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಹೇಗಿದ್ರು, ಅನಾರೋಗ್ಯ ಇದೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗಿದ್ದನ್ನ ಗಮನಿಸಬಹುದು. ನಿಜವಾಗ್ಲೂ ಬೆನ್ನು ನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡೆದ್ರು, ಫಿಸಿಯೋಥೆರಪಿಯನ್ನ ಮಾಡಿಸಿಕೊಂಡು ಸರ್ಜರಿ ಬೇಡ ಅಂತ ಹೇಳುವಂತಹ ಕಾರಣಗಳು ಏನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಯಾರಾದರೂ ಇಷ್ಟು ದಿನಗಳ ಕಾಲ ಹೇಗೆ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು ಅಂತ ಗಮನಿಸಿದವರಿಗೆ ಗೊತ್ತಾಗಿರುತ್ತೆ. ಈಗಾಗಲೇ ಕೋರ್ಟ್ ಹಾಲಿಂದ ನಟ ದರ್ಶನ್ ಹೊರಟಿದ್ದಾರೆ. ಈಗ ಅವರು ನೇರವಾಗಿ BGS ಹಾಸ್ಪಿಟಲ್ಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಇದೆ. ಜೊತೆಗೆ ಅಲ್ಲಿಂದ ಅವರು ಡಿಸ್ಚಾರ್ಜ್ ಆದ ನಂತರ ಅವರು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಅಭಿಮಾನಿಗಳಲ್ಲಿ ಒಂದಷ್ಟು ವಿಚಾರಗಳಿದೆ, ಇಲ್ಲಿ ಬರ್ಬೋದು ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಅವರ ಮನೆಗಳಲ್ಲಿ ಈಗ ಮುಂಭಾಗ ಫ್ಯಾನ್ಸ್ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಂದರ್ಭದಲ್ಲೇ ಫ್ಯಾನ್ಸ್ ಈಗ ಆಲ್ರೆಡಿ ಅವರ ಮನೆಯ ಮುಂದೆ ಜಮಾಯಿಸ್ತಾ ಇದ್ದಾರೆ. RR ನಗರದ ನಿವಾಸದ ಬಳಿ ಪೊಲೀಸರು ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಅಭಿಮಾನಿಗಳು ದರ್ಶನ್ ಮನೆ ಬಳಿ ಬರುವಂತಹ ಚಾನ್ಸಸ್ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಭದ್ರತೆಯನ್ನ ಕೂಡ ಈಗ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಅನಾಹುತ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲೇ ಈಗಾಗಲೇ ಪೊಲೀಸರು ಕೂಡ ತಮ್ಮ ಎಚ್ಚರಿಕೆಯಾಗಿ ಈಗ ಅಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಇನ್ನು ನಾವು ಈಗಾಗಲೇ ನಿಮಗೆ ತೋರಿಸ್ತಾ ಇದ್ವಿ ಕೋರ್ಟ್ನಿಂದ ನಟ ದರ್ಶನ್ ಹೊರಟಿರುವಂತಹ ಈ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಆಸ್ಪತ್ರೆ ಕಡೆ ಹೊರಟಿದ್ದಾರೆ ದರ್ಶನ್, ವಾಪಸ್ ಆಸ್ಪತ್ರೆಗೇನೆ ನಟ ದರ್ಶನ್ ಈಗ ತೆರಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದು, ವೈದ್ಯರ ಅನುಮತಿಯನ್ನ ಪಡೆದು ಅವರು ಕೋರ್ಟಿಗೆ ಬಂದಿದ್ರು. ಡಿಸ್ಚಾರ್ಜ್ ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈಗ ಜಾಮೀನು ಪ್ರಕ್ರಿಯೆಯನ್ನು ಅವರು ಮುಗಿಸಬೇಕಾಗಿತ್ತಲ್ಲ ಕೋರ್ಟ್ನಲ್ಲಿ. ಮೊನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು, 2 ದಿನಗಳ ಕಾಲ ಕೋರ್ಟ್ಗೆ ರಜೆ ಇತ್ತು. ಇವತ್ತು ಜಾಮೀನು ಪ್ರಕ್ರಿಯೆಗಳನ್ನು ಮುಗಿಸಬೇಕಾಗಿತ್ತು. ಜಾಮೀನಲ್ಲಿ ಬಂದಂತ ಸಂದರ್ಭದಲ್ಲಿ ಒಂದು ನ್ಯಾಯಾಲಯದಲ್ಲಿ ನಾನು ಮತ್ತೆ ಪ್ರಕರಣದ ದಿನಾಂಕ ಹಾಜರಾಗ್ತೀನಿ ಅಂತ ಹೇಳಿ ಬಾಂಡನ್ನ ಕೊಡಬೇಕು. ಈಗಾಗಲೇ ಜಾಮೀನು ಪ್ರಕ್ರಿಯೆಗಳನ್ನ ಮುಗಿಸಿ ನಟ ದರ್ಶನ್ ಈಗ ತೆರಳಿದ್ದಾರೆ. ನೇರವಾಗಿ ಆಸ್ಪತ್ರೆಗೆ ಹೋಗ್ತಾರೆ ಅವರು BGS ಹಾಸ್ಪಿಟಲ್ಗೆ. ಕಾರಣ ಇನ್ನೂ ಕೂಡ ಅವರ ಡಿಸ್ಚಾರ್ಜ್ ಆಗಿಲ್ಲ. ವೈದ್ಯರ ಅನುಮತಿಯನ್ನ ಪಡೆದುಕೊಂಡು ಅವರು ಈಗಾಗಲೇ ಜಾಮೀನು ಪ್ರಕ್ರಿಯೆ ಮುಗಿಸೋದಕ್ಕೆ ಬಂದಿರೋದು. ಅಂತಹ ಸಂದರ್ಭದಲ್ಲಿ ಒಂದಷ್ಟು ವೈದ್ಯರು ಕೂಡ ಅಲ್ಲೇ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಸ್ಚಾರ್ಜ್ ಆಗದೇನೆ ಹೋಗಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ ಇಲ್ಲಿ. ಉಚ್ಚ ನ್ಯಾಯಾಲಯದಿಂದ ಜಾಮೀನು ಷರತ್ತುಬದ್ಧ ಜಾಮೀನು ಮಾನ್ಯ ಉಚ್ಚ ನ್ಯಾಯಾಲಯ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಆ ಷರತ್ತನ್ನ ಕಂಪ್ಲೇಂಟ್ಸ್ ಮಾಡಕಂದ್ರೆ ಆ ಷರತ್ತುಗಳನ್ನ ಪೂರೈಸಕ್ಕೆ ಇವತ್ತು ದರ್ಶನ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು. ಷರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರಿಗೆ ಬೇಲ್ ಕೊಡುವಂತ ಸಂದರ್ಭದಲ್ಲಿ 2 ಶೂರಿಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು. ಅದ್ರ ಪ್ರಕಾರವಾಗಿ ಇವತ್ತು ಆ ಶೂರಿಟಿಗಳನ್ನ ಅಂದ್ರೆ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದ್ರೆ ಪ್ರಕರಣ ಮುಗಿಯೋವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತೆ ಶೂರಿಟಿ ದರ್ಶನ್ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದಂತಹ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನು ಪಡೆದಂತಹ ಸಂದರ್ಭದಲ್ಲಿ ಒಂದು ಪ್ರಕ್ರಿಯೆ, ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಆದಂತ ಏನು ವಿಶೇಷತೆ ಏನಿಲ್ಲ, ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಆದ್ರಿಂದ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಇವತ್ತು ಬಂದು ಅವರು ಶೂರಿಟಿ ಅಂತ ಕರೀತಾರೆ. ಆ ಶೂರಿಟಿ ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್. ಇಲ್ಲ, ಅದು ಪಾಸ್ಪೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ ನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಇವಾಗ ಅಂದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಅನ್ನೋ ಯಾವುದೇ ಷರತ್ತು ಇಲ್ಲದೆ ಇರೋದ್ರಿಂದ ಅದನ್ನ ನ್ಯಾಯಾಲಯ ನಮಗೆ ವಾಪಸ್ ಕೊಟ್ಟಿದೆ. ಇಲ್ಲ ಸರ್, ಅವ್ರನ್ನ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಮತ್ತೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ ಸರ್, ಅದು ಡಾಕ್ಟರ್ ತಗೊಂತಾರೆ ಎಷ್ಟು ದಿನ ಇರಬೇಕು ಏನೋ ಅಂತ. ಅಲ್ಲ, ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಯಾವ್ದಿರುತ್ತೋ ಅವತ್ತು ದರ್ಶನ್ ಅವ್ರು ಬರ್ಬೇಕಾಗುತ್ತೆ. ಅವ್ರು ಬಂದಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರು ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ. ಇಲ್ಲ ಸರ್, ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ. ಮತ್ತೆ ಜಾಮೀನು ಸಿಕ್ಕ ಮೇಲೆ ಮತ್ತೆ ಜೈಲಿಗೆ ಹೋಗುವಂತ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ. ಥ್ಯಾಂಕ್ ಯು. ಸೊ ಈಗ ಸದ್ಯಕ್ಕೆ ಏನ್ ಹೇಳಿದ್ರು ವಕೀಲರು ಅನ್ನೋದನ್ನ ನಾವು ಗಮನಿಸಿದ್ವಿ.
ಈಗ ಅವರು ಸೆಷನ್ಸ್ ಕೋರ್ಟ್ಗೆ ಬಂದು ಜಾಮೀನು ಪ್ರಕ್ರಿಯೆಗಳು ಏನೇನಿದೆ, ಏನು ಷರತ್ತುಗಳನ್ನು ವಿಧಿಸಿತ್ತು ಅವರಿಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಈಗ ನಟ ದರ್ಶನ್ ಈಗ ಪೂರೈಸಿದ್ದಾರೆ. ಮತ್ತೆ ನೇರವಾಗಿ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಆಗಿರೋದು, ಈಗ ಸದ್ಯಕ್ಕೆ ಡಿಸ್ಚಾರ್ಜ್ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮತ್ತೆ ಆಸ್ಪತ್ರೆ ಕಡೆನೆ ದರ್ಶನ್ ತೆರಳಿರೋದ್ರಿಂದ ಅವರು ಇವತ್ತೇ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ, ಅಥವಾ ಇನ್ನೂ ಕೂಡ ಚಿಕಿತ್ಸೆ ಇದೆಯಾ, ಅಥವಾ ಇವತ್ತೇ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆಗಳೇ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಈಗಾಗಲೇ ಅವರು ವಕೀಲರು ಹೇಳಿದ ಹಾಗೆ ಅದನ್ನ ಡಾಕ್ಟರ್ ನಿರ್ಧಾರ ಮಾಡ್ತಾರೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಜಾಮೀನು ಸಿಕ್ಕಿರೋದ್ರಿಂದ, ಇಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನು ಪಡ್ಕೊಂಡಿರೋದ್ರಿಂದ ಬೇಗನೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಟ್ ಇವತ್ತೇ ಡಿಸ್ಚಾರ್ಜ್ ಆಗ್ತಾರಾ, ಈಗ ಹೋಗಿ ಡಿಸ್ಚಾರ್ಜ್ ಪ್ರಕ್ರಿಯೆಗಳನ್ನು ಮುಗಿಸ್ತಾರಾ ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಜಾಮೀನು ಸಿಕ್ಕಿದ ನಂತರ 2 ದಿನಗಳ ಕಾಲ ಈಗ ಕೋರ್ಟ್ಗೆ ರಜೆ ಇತ್ತು. ಆ ಹಿನ್ನೆಲೆಯಲ್ಲಿ 2 ದಿನಗಳ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಂತಹ ಈ ಜಾಮೀನಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಷರತ್ತುಗಳನ್ನು ಕೂಡ ವಿಧಿಸಿತ್ತು ಕೋರ್ಟ್. ಈ ಹಿನ್ನೆಲೆಯಲ್ಲಿ ಆ ಎಲ್ಲ ಷರತ್ತುಗಳನ್ನು ಕೂಡ ಇವತ್ತು ಪೂರೈಸಲಾಗಿದೆ. ಆದರೆ ಇದೀಗ ಮತ್ತೆ ನಟ ದರ್ಶನ್ ಈಗ ಆಸ್ಪತ್ರೆ ಕಡೆಗೇನೆ ತೆರಳಿದ್ದಾರೆ.